ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ಸಂತೋಷದಿಂದ ಆರಂಭವಾಗ್ತಕ್ಕಂತಹ ದಿವಸ. ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ, ಏನೋ ಒಂದು ರೀತಿಯ ಖುಷಿ. ಇವತ್ತೆಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿಬಿಡಬೇಕು ಅಂತಕ್ಕಂತಹ ಒಂದು ಮನೋಭಾವ. ಹೊಸ ಯೋಜನೆಗಳಿಗೆ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಶುಭವಾದಂತಹ ಸಮಯ. ಇದು ಪ್ರಚೋದನೆಯಲ್ಲ, ನಿಮ್ಮ ಅನುಕೂಲ. ಜೊತೆಗೆ ಯಾರು ಈ ನಿತ್ಯ ಭವಿಷ್ಯವನ್ನು ಗಮನಿಸಿಕೊಂಡು ಕಾರ್ಯಪ್ರವೃತ್ತರಾಗ್ತೀರಿ ಅಂಥವರಿಗೆ ಅಗತ್ಯವಾಗಿ ಬೇಕಾದಂತಹ ಮಾಹಿತಿ ಇದಷ್ಟೇ. ನಿಮ್ಮ ವಿದ್ಯೆ ಬುದ್ಧಿ ಇದಕ್ಕೂ ಮೀರಿದಂತಹ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು. ಅಂತಹ ಅವಕಾಶ ಲಾಭವನ್ನು ಕೂಡ ತಂದು ಕೊಡ್ತಕ್ಕಂಥದ್ದು. ಅದನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ಅದರ ಬಳಕೆ ಸರಿಯಾಗಿ ಆಗಿಬಿಟ್ರೆ ನಿಮಗೆ ಲಾಭ ಖಂಡಿತವಾಗಿ ಆಗ್ತಕ್ಕಂಥದ್ದಾಗತ್ತೆ. ವ್ಯವಹಾರದ ದೃಷ್ಟಿಯಿಂದ ದೂರಿಗೆ ಪ್ರಯಾಣವನ್ನು ಮಾಡಬೇಕಾದಂಥದ್ದಿದೆ. ಅದೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂಥದ್ದು, ಮನಸ್ಸಿಗೆ ಆನಂದ ಸಿಕ್ಕುವಂಥದ್ದು. ಮನೆಯವರು ಕೂಡ ನಿಮ್ಮ ವಿಚಾರದ ಬಗ್ಗೆ ಸ್ವಲ್ಪ ಹೆಮ್ಮೆಯನ್ನು ಪಡ್ತಾರೆ. ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ವಿಶೇಷವಾದಂತಹ ಕಾಳಜಿ ಅಥವಾ ಸಂತೋಷ ಈ ದಿವಸ ವ್ಯಕ್ತವಾಗುತ್ತೆ ಅಂತಕ್ಕಂಥದ್ದು. ವಿಕಲಚೇತನರು ಅಂದರೆ ಶಾರೀರಿಕವಾಗಿ ಅಂಗವೈಕಲ್ಯ ಇರತಕ್ಕಂಥವರು ರಸ್ತೆಯನ್ನು ದಾಟುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮತ್ತೆ ತೊಂದರೆಗೆ ಕಷ್ಟಕ್ಕೆ ಅವಕಾಶಗಳು ಆಗುವಂಥದ್ದು ಹೆಚ್ಚಾಗಿದೆ. ಹರ ಹರ ಶಂಕರ ಎಂಬುದಾಗಿ ಈಶ್ವರನನ್ನು 11 ಬಾರಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ದಿವಸ ಸಂತೋಷ ಇರುತ್ತೆ. ಏನೋ ಒಂದು ರೀತಿಯ ತಮ್ಮ ಕಾರ್ಯಸಾಧನೆಯ ಬಗ್ಗೆ ಜನಮೆಚ್ಚುಗೆ ಸಿಕ್ಕಿದೆ ಅನ್ನುವಂತಹ ಒಂದು ಉತ್ತಮವಾದಂತಹ ಆನಂದದ ಕ್ಷಣ ನಿಮ್ಮದಾಗ್ತಕ್ಕಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಆಲಸ್ಯ ಕಾಡುತ್ತೆ. ಆದಷ್ಟು ಅದನ್ನು ದೂರ ಮಾಡಿ. ನಿಮ್ಮಿಂದ ಆಗಬೇಕಾದಂತಹ ಜವಾಬ್ದಾರಿಯುತ ಕೆಲಸಗಳು ಬೇಕಾದಷ್ಟಿವೆ ಅನ್ನುವಂಥದ್ದನ್ನು ಮರೆಯುವ ಹಾಗಿಲ್ಲ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚಿಂತೆ ಕಾಡುತ್ತೆ. ಯಾವುದೋ ಯೋಜನೆಯನ್ನು ಹಾಕ್ಕೊಂಡಿರ್ತೀರಿ, ಆ ಯೋಜನೆಗೆ ಹಣ ಬೇಕಾಗತ್ತೆ. ಅದು ಹೇಗಪ್ಪ ವ್ಯವಸ್ಥೆ ಮಾಡೋದು ಅಂತ ಹೇಳಿ ಯೋಚನೆ ಬರಬಹುದು. ಅನಿವಾರ್ಯ ಕಾರಣಗಳಿಂದ ಹಣದ ವಿಚಾರದಲ್ಲಿ ಸಾಲವನ್ನು ಮಾಡಬೇಕಾಗತ್ತೆ. ಆದರೆ ಅದು ಒಳ್ಳೆಯ ಕೆಲಸಕ್ಕಾದರೆ ಸಾಲ ಯಾವುದೇ ಕಾರಣಕ್ಕೂ ಸಾಲ ಮಾಡುವಂಥದ್ದು ತಪ್ಪಲ್ಲ. ಮಾಡಿದಂತಹ ಸಾಲ ಸತ್ಕಾರ್ಯಕ್ಕೆ ವಿನಿಯೋಗವಾಗಬೇಕು. ಯಾವುದೋ ಒಂದು ಆಸ್ತಿಯ ಮೇಲೋ ಅಥವಾ ಇನ್ಯಾವುದೋ ನಿಮಗೆ ಹಿಂತಿರುಗಿ ಹಣ ಲಾಭ ಬರುವಂತಹ ಕೆಲಸದ ಮೇಲೋ ಇರಬೇಕಷ್ಟೇ ಹೊರತು ವಿನಾಕಾರಣ ಸಾಲವನ್ನು ಮಾಡಿ ಅದನ್ನು ಶೂಲವಾಗಿಸ್ಕೊಳ್ತಕ್ಕಂಥದ್ದು ಬೇಡ ಅಂತ ಕಾಳಜಿ. ದಿನಚರಿ ಸಾಯಂಕಾಲದ ಹೊತ್ತಿಗೆ ಪೂರ್ತಿ ಅಸ್ತವ್ಯಸ್ತವಾಗುತ್ತೆ. ನೀವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು, ಈ ರೀತಿಯೆಲ್ಲ ನೋಡಬೇಕಾಗತ್ತೆ. ಮನೆಗೆ ಅತಿಥಿಗಳ ಆಗಮನದಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕತ್ತೆ. ನೀವೇನೋ ಅಂದ್ಕೊಂಡಿರ್ತೀರಿ, ಯಾವುದೋ ಒತ್ತಡಗಳಲ್ಲಿ ಹಾಕ್ಕೊಂಡಿರ್ತೀರಿ, ಏನೋ ಆತಂಕ ಪಡ್ತಾ ಇರ್ತೀರಿ. ಮನೆಗೆ ಯಾರೋ ಬರ್ತಾರೆ, ಬಂದಾಗ ಅವರ ಜೊತೆಯಲ್ಲಿ ಕೂತು ಸಮಾಧಾನವಾಗಿ ಮಾತಾಡ್ತಕ್ಕಂಥದ್ದೇನಿದೆ ಅದು ನಿಮಗೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಆದರೆ ವ್ಯಾವಹಾರಿಕವಾಗಿ ಮನಸ್ಸಿನಲ್ಲಿ ಅದೇ ವಿಚಾರಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಅದರಿಂದ ಆತಂಕ ಏನು ತಪ್ಪಿದ್ದಲ್ಲ ಅಥವಾ ಒತ್ತಡ ಏನು ತಪ್ಪಿದ್ದಲ್ಲ. ಅವರ ಎದುರುಗಡೆ ತೋರಿಸ್ಕೊಳ್ಳಿಕ್ಕಾಗ್ದಲೇ ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಸಮಯವಾದರೂ ಸುಮ್ಮನೆ ಇರ್ತೀರಿ ಅಂತಕ್ಕಂಥದ್ದು. ಮಕ್ಕಳಿಗೆ ಸಂತೋಷದ ಸಮಯ. ನಿಮ್ಮಿಂದ ಏನು ವ್ಯವಸ್ಥೆ ಆಗಬೇಕೋ ಅದೆಲ್ಲವೂ ಕೂಡ ಮಕ್ಕಳಿಗೆ ಸಿಕ್ಕುವಂಥದ್ದಾಗುತ್ತೆ. ಧರ್ಮಸ್ಥಳ ಮಂಜುನಾಥೇಶ್ವರನನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಅವನ ಆರಾಧನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ ತಾಯಿ ಮನೆ ಕಡೆಯಿಂದ ಸಿಹಿ ಸುದ್ದಿ ಶುಭ ಸುದ್ದಿ ಬರುವಂಥದ್ದಿದೆ. ಅದರಲ್ಲೂ ವಿಶೇಷವಾಗಿ ಮಾತೆಯರಿಗೆ ಯಾವುದೋ ಒಂದು ರೀತಿಯ ಅನುಕೂಲವಾಗ್ತಕ್ಕಂತಹ ವಿಚಾರ ಬರುವಂಥದ್ದಾಗತ್ತೆ. ಅವಿವಾಹಿತರಿಗೆ ಉತ್ತಮವಾದಂತಹ ದಿವಸ ಇದು. ಪಾಡ್ಯವಾದರೂ ಕೂಡ, ನಷ್ಟಪಾಡ್ಯವಾದರೂ ಕೂಡ ಒಳ್ಳೆಯ ಸುದ್ದಿ ನಿಮ್ಮ ಹತ್ರ ಬರುವಂತಹ ಸೂಚನೆಗಳಿದೆ. ವಿವಾಹದ ವಿಚಾರ ಕೈಗೂಡ್ತಕ್ಕಂತಹ ಒಂದು ಯೋಜನೆ ಅಥವಾ ಆ ಒಂದು ಸಂದರ್ಭ ನಿಮಗೆ ಶುಭವನ್ನು ತಂದುಕೊಡುವಂಥದ್ದಾಗಬಹುದು. ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಅದೇ ಸಂತೋಷ ಪ್ರತಿನಿತ್ಯ ಇರುವ ಹಾಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ.
ಕೆಲಸಕ್ಕೆ ಹೊರಡೋದಕ್ಕೆ ಮುಂಚೆ ನೀವು ತುಂಬ ಸಂತೋಷದಲ್ಲಿ ಇರ್ತೀರಿ. ಆ ಸಂತೋಷ ಶಾಶ್ವತವಾಗಿರಲಿ. ವಿದ್ಯಾರ್ಥಿಗಳು ತಮ್ಮೆಲ್ಲ ವಿದ್ಯಾ ಚಟುವಟಿಕೆಯನ್ನು ಬದಿಗೊತ್ತಿ ತುಂಬ ಆನಂದದಲ್ಲಿ ಇರ್ತೀರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ. ಪರೀಕ್ಷೆಗಳು ಮುಂದಿನ ದಿನಮಾನದಲ್ಲಿ ಬರುವಂಥದ್ದು ತುಂಬ ಹತ್ತಿರದಲ್ಲೇ ಇದೆ. ಪರೀಕ್ಷೆಗಳು ಓದೇ ನಿಮ್ಮ ಮುಖ್ಯ ಚಟುವಟಿಕೆ ಆಗಬೇಕೇ ಹೊರತು ಅದನ್ನು ಹೊರತಾದ್ದೆಲ್ಲ ಈ ಕ್ಷಣದಲ್ಲಿ, ಅದರಲ್ಲೂ ಪರೀಕ್ಷಾ ಸಮಯದಲ್ಲಿ ಗೌಣ ಅಂತ ಹೇಳಬೇಕು, ಗಮನದಲ್ಲಿಟ್ಟುಕೊಳ್ಬೇಕು. ಕೃತ್ತಿಕಾ ನಕ್ಷತ್ರದಲ್ಲಿ ಜನಿಸಿ ಯಾರು ಈ ನಾಗಪ್ರತಿಷ್ಠೆ ಇತ್ಯಾದಿಗಳನ್ನು ಮಾಡಿರ್ತಾರೆ ಅವರಿಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಪುನರಾವರ್ತಿ ಆಗತಕ್ಕಂತಹದ್ದು ಮಿಥುನ ರಾಶಿಯಲ್ಲಿ ಕಾಣತಕ್ಕಂತಹ ವಿಶೇಷವಾದಂತಹ ಅಂಶವಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಕೃತ್ತಿಕಾ ನಕ್ಷತ್ರ ಅಂದ ತಕ್ಷಣ ಮೇಷರಾಶಿ, ವೃಷಭ ರಾಶಿ, ಅದನ್ನು ನಾವು ರಾಶಿಯ ದೃಷ್ಟಿಯಿಂದ ಹೇಳ್ತೀವಿ. ಆ ನಕ್ಷತ್ರದಲ್ಲಿ ಹುಟ್ಟಿ ಯಾರು ನಾಗಪ್ರತಿಷ್ಠೆಯನ್ನು ಮಾಡಿರ್ತಾರೆ ಅಂಥವರು ಮನೆಯಲ್ಲಿದ್ದರೆ ಅಂತಹ ಮನೆಯಲ್ಲಿ ಮಿಥುನ ರಾಶಿಯವರಿಗೆ ಹಿಂಸೆ ಅಥವಾ ತೊಂದರೆಗಳು ಆಗ್ತಕ್ಕಂಥದ್ದಿದೆ ಅಂತ ಹೇಳಬೇಕು. ವಿಶೇಷವಾಗಿ ಕಾರ್ತಿಕೇಯ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಈಗಾಗಲೇ ಹೊಸದಾಗಿ ಕೆಲಸವನ್ನು ಆರಂಭ ಮಾಡಿರತಕ್ಕಂಥದ್ರಲ್ಲಿ ಯಶಸ್ಸನ್ನು ಕಾಣುವಂತಹ ದಿವಸ. ಆಲಸ್ಯ ಬೇಡ. ಯಾವುದೇ ಕೆಲಸಗಳನ್ನು ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಮುಂದಕ್ಕೆ ಹಾಕುವಂತಹ ಪ್ರಮೇಯಗಳೇ ಬೇಡ. ಮತ್ತೆ ಅಂತಹ ಅವಕಾಶಗಳು ಸಿಕ್ಕುವುದೇ ಇಲ್ಲ ಅಂತ ಹೇಳಬೇಕಾಗತ್ತೆ. ನಷ್ಟವನ್ನು ಅನುಭವಿಸುವಂತಹ ಸೂಚನೆ ಕೆಲಸವನ್ನು ಮುಂದಕ್ಕೆ ಹಾಕೋದ್ರಿಂದ ಇದೆ. ಹಾಗಾಗಿ ಆ ದಿನದ ಕೆಲಸವನ್ನು, ಆ ಕ್ಷಣದ ಕೆಲಸವನ್ನು ಆಗಲೇ ಮಾಡಿ ಮುಗಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಮನೆಯಲ್ಲಿ ಮಕ್ಕಳ ಅಭ್ಯುದಯ ಚೆನ್ನಾಗಿರುತ್ತೆ. ಮಕ್ಕಳ ಬಗ್ಗೆ ನಿಮಗಿದ್ದಂತಹ ಏನೋ ಅನುಮಾನವೋ, ಆತಂಕವೋ ಅಥವಾ ಏನೋ ಒಂದು ಭಯವೋ ಎಲ್ಲವೂ ಕೂಡ ದೂರವಾಗುವಂಥದ್ದಿದೆ. ಅದು ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ತಂದೆಯವರಿಗೆ ಆರೋಗ್ಯದ ಸಮಸ್ಯೆ, ಇದನ್ನು ಗಮನಿಸ್ಕೊಳ್ಬೇಕು. ಅದರಲ್ಲೂ ಏಕನಕ್ಷತ್ರ, ಏಕರಾಶಿಯಾಗಿರ್ತಕ್ಕಂಥವ್ರು ಅಂದರೆ ತಂದೆ ಮಗನ ನಕ್ಷತ್ರ ಒಂದೇ ಆಗಿದ್ದವರು ಸ್ವಲ್ಪ ಮಟ್ಟಿಗೆ ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಮಾತಿನ ಘರ್ಷಣೆಯಾಗ್ತಕ್ಕಂಥದ್ದಿದೆ. ಹಾಗಾಗಿ ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸರಿಯಾದಂತಹ ರೀತಿಯಲ್ಲಿ ಭಗವಂತನ ಮೊರೆಯನ್ನು ಹೋಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಜಗಳವನ್ನು ಮಾಡಿಕೊಳ್ಬೇಡಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.